Hi friends, welcome to Isha Home Vlogs. ನನ್ನ ಹಸ್ಬೆಂಡ್ ಊರು ಹೈದ್ರಾಬಾದ್ ಆಗಿರೋದ್ರಿಂದ ನಾನು ವರ್ಷಕ್ಕೆ ಒಂದೆರಡು ಸಲ ಆದರೂ ಹೈದ್ರಾಬಾದಿಗೆ ಹೋಗ್ತಿರ್ತೀನಿ. ಆ್ಯಂಡ್ ತುಂಬ ಜನದ್ದು ಎಂಕ್ವೈರೀಸ್ ನನಗಿರೋದು ಹೈದ್ರಾಬಾದಲ್ಲಿ ಎಲ್ಲಿ ಮುತ್ತು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಕೊಂಡು. ಸೊ ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ವ್ಲಾಗ್ ಮಾಡಿದ್ದೀನಿ. ಯಾಕೆಂದರೆ ನಾನು ಈ ವರ್ಷ ಹೈದ್ರಾಬಾದಿಗೆ ಹೋದಾಗ ನನಗೆ ಅಂತಲೇ ಒಂದು ಪರ್ಲ್ ನೆಕ್ಲೆಸ್ ತೊಗೊಂಡಿದ್ದೆ. ಸೊ ಅದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಕೇಳಿದ್ರಿ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ, ಫುಲ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಸೊ ಇದು ನನಗೆ ಸರ್ಪ್ರೈಸು, ಬಿಕಾಸ್ ನಾವು ಬೇರೆ ಯಾರಿಗೂ ಒಬ್ಬರಿಗೆ ನಮ್ಗೆ ಗೊತ್ತಿರೋರಿಗೆ ಪರ್ಲ್ ನೆಕ್ಲೆಸ್ ತೊಗೋಬೇಕು ಅಂತ ಬಂದಿದ್ದು. ಬಟ್ ನನ್ನ ಹಸ್ಬೆಂಡ್ ನನಗೆ ನೀನು ಇಷ್ಟು ವರ್ಷ ಆದರೂ ತೊಗೊಂಡಿಲ್ಲ, ಮದುವೆಗೆ 10 ವರ್ಷ ಆಯಿತು ಅಂತ ಹೇಳ್ಕೊಂಡು ಸರ್ಪ್ರೈಸಾಗಿ ಕೊಡಿಸಿದ್ರು. ಸೊ ಇದು ನೈಟ್ ನಾವು ತೊಗೊಂಡಿರೋದು. ಇದು ತೊಗೊಂಡು ಆದಮೇಲೆ ನಾನು ಒಂದು ಸಣ್ಣ ಸ್ಮಾಲಾಗಿ ಸ್ಟೇಟಸ್ ಹಾಕಿದ್ದೆ ವಾಟ್ಸಪ್ಪಲ್ಲಿ. ಸೊ ಅದನ್ನು ನೋಡಿ ನನ್ನ ಫ್ರೆಂಡ್ ಒಬ್ಬರು ನನಗೂ ತೊಗೊಂಬ, ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಫ್ರೆಂಡ್ ಜೊತೆ ನಾವು ಮತ್ತೆ ಮುತ್ತು ನೋಡಲಿಕ್ಕೆ ಅಂತಲೇ ಬಂದಿದ್ದು. ಸೊ ಇವಾಗ ನನಗೆ ಅನಿಸ್ತು ಇದ್ರ ಬಗ್ಗೆನೇ ವ್ಲಾಗ್ ಮಾಡಿಬಿಡೋಣ, ತುಂಬ ಜನ ಕನ್ಫ್ಯೂಷನ್ ಎಲ್ಲ ಹೋಗಿಬಿಡತ್ತೆ ಅಂತ ಹೇಳ್ಕೊಂಡು ಈಗ ನಾವು ವಿಡಿಯೋ ಮಾಡ್ತಿರೋದು. ಸೊ ನಾವು ಬಂದಿರೋದು ತುಂಬ ವರ್ಷದಿಂದ ಹಳೆಯ ಕಾಲದ್ದು, ಒಂದು ರಾಜರ ಕಾಲದಿಂದನೂ ಒರಿಜಿನಲ್ ಮುತ್ತುಗಳನ್ನ ಮಾಡ್ಕೊತ ಬಂದಿರೋ ಅಂಥ ಒಂದು ಜ್ಯುವೆಲ್ರಿ ಶಾಪು, ದಟ್ ಈಸ್ ದರ್ಪನ್ ಮಂಗೇತ್ರಿ ಪರ್ಲ್ಸ್ ಆ್ಯಂಡ್ ಜಮ್ಸ್ ಅಂತ ಹೇಳ್ಕೊಂಡು. ಇದು ಆ್ಯಕ್ಚುಲಾಗಿ ಒರಿಜಿನಲ್ ಒನ್ನು. ಸೊ ಇಲ್ಲಿ ನಿಮಗೆ ಪ್ಯೂರಿಟಿನೂ ಸಿಗುತ್ತೆ ಆ್ಯಂಡ್ ತುಂಬ ಡಿಸ್ಕೌಂಟೆಡ್ ಪ್ರೈಸಸ್ಸು ಸಹಿತ ಇರುತ್ತೆ, ಒರಿಜಿನಲ್ಲೂ ಇರುತ್ತೆ. ಸೊ ಅಲ್ಲೇ ಮುತ್ತು ನಮಗೆ ಹೇಗೆ ಬೇಕು ಹಾಗೇ ಕಸ್ಟಮೈಸ್ ಮಾಡಿ ಕೊಡ್ತಾರೆ, ಅಲ್ಲೇ ಇರ್ತಾರೆ ಸಹಿತ. ಸೊ ಇವ್ರದ್ದು ಬ್ಯಾಚು ಹೈದರಾಬಾದಲ್ಲೇ ಒಂದು 4 to 5 ಕಡೆ ಇದೆ. ನಾವು ಬಂದಿದ್ದು ಗಚ್ಚಿಬೌಲಿ ಕಡೆ. ನಮಗೆಲ್ಲ ಹೇಗೆ ಒರಿಜಿನಲ್ ಗೋಲ್ಡ್ ಬೇಕು ಅಂದರೆ ಗೋಲ್ಡ್ ಶಾಪಿಗೆ ಹೋಗ್ತೀವಿ, ಹಾಗೆ ಇಲ್ಲಿ ಪರ್ಲ್ ಬೇಕು ಅಂದರೆ ಪರ್ಲ್ ಶಾಪಿಗೆ ಒರಿಜಿನಲಿ ಹೋದ್ರೇ ಬೆಸ್ಟು. ನನಗೂ ಗೊತ್ತಿಲ್ಲ, ಬಟ್ ಅಲ್ಲಿ ನನ್ನ ಫ್ರೆಂಡ್ ಆಗಿರ್ಬೋದು ಮತ್ತು ಇನ್ನು ಅಲ್ಲಿ ಯಾರ್ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ದು ಇದು ಬೆಸ್ಟು ಮಂಗೇತ್ರಿ ದರ್ಪನ್ ಅಂತ ಹೇಳ್ಕೊಂಡು. ಇದು ಒರಿಜಿನಲ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಯಾವಾಗಲೂ ಪರ್ಚೇಸ್ ಮಾಡಿದಾಗ ಕೂಪನು ಸಿಗುತ್ತೆ ಅಂತ ಹೇಳ್ಕೊಂಡು, ಲೈಕ್ ಗೋಲ್ಡ್ ಶಾಪಲ್ಲಿ ಹೇಗಿರುತ್ತೆ ಹಾಗೆ ಅಂತ. ತುಂಬ ಕಡೆ ನಾವು ಚಾರ್ಮಿನಾರ್ ಕಡೆ ಎಲ್ಲ ಹೋದಾಗ ಅಲ್ಲಲ್ಲಿ ಟೂರಿಸ್ಟ್ ಪ್ಲೇಸಸ್ಗಳಲ್ಲೆಲ್ಲ ಹೋದಾಗ ಹಾಗೆ ಒಂದು ಸ್ಮಾಲ್ ಶಾಪಲ್ಲಿ ತೊಗೊಂಬಂದುಬಿಡ್ತೀವಿ. ಅದು ಅಷ್ಟು ಒರಿಜಿನಲ್ ಇರುತ್ತೋ ಫೇಕ್ ಇರುತ್ತೋ ಗೊತ್ತಾಗೋದಿಲ್ಲ, ಬಟ್ ಇದು ಪ್ಯೂರ್ಲಿ ಒರಿಜಿನಲು. ಇಲ್ಲಿ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ, ಅಂದರೆ ಎಷ್ಟೊಂದು ವೆರೈಟೀಸ್ ಸಿಗುತ್ತೆ. ಎಲ್ಲ ಪರ್ಲ್ಸು ಸಹಿತ ಸಿಲ್ವರಲ್ಲೂ ಮಾಡಿಕೊಡ್ತಾರೆ, ಗೋಲ್ಡಲ್ಲೂ ಮಾಡಿಕೊಡ್ತಾರೆ ಆ್ಯಂಡ್ ನಾರ್ಮಲಲ್ಲೂ ಸಹಿತ ಪರ್ಲ್ ನೆಕ್ಲೆಸ್ ಮಾಡಿಕೊಡ್ತಾರೆ. ನೋಡ್ಬೋದು ನೀವು ಇಲ್ಲಿ ಕಲೆಕ್ಷನ್ಸು. ನನಗೆ ಗೊತ್ತಿರಲಿಲ್ಲ ಪರ್ಲ್ಸ್ ಅಂದರೆ ಜಸ್ಟು ಸ್ಮಾಲ್ ಬೀಡ್ಸ್ ಪರ್ಲ್ಸ್ ಅಂತ ಏನು ನಾವು ನೋಡ್ತೀವಲ್ಲ, ಎಲ್ಲರ ಮೈ ಮೇಲೆ ಹಾಕೊಂಡಿರ್ತೀವಲ್ಲ ಅದೇ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಕಲೆಕ್ಷನ್ಸ್ ನೋಡಿದ ಮೇಲೆ ಗೊತ್ತಾಯಿತು ಇಲ್ಲಿ ರಾಯಲ್ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಅಂತ ಹೇಳ್ಕೊಂಡು. ಆ್ಯಂಡ್ ಅಲ್ಲೇ ಸಹಿತ ಕಸ್ಟಮೈಸ್ ಮಾಡಿಕೊಡ್ಲಿಕ್ಕೂ ಸಹಿತ ಇರ್ತಾರೆ. ನಮಗೆ ಬೇಕಾಗಿರೋ ಪರ್ಲ್ಸ್ನ ನಾವು ಗ್ರಾಮ್ ಲೆಕ್ಕದಲ್ಲಿ ತೊಗೊಂಡು ನಮ್ಗೆ ಹೀಗೆ ಬೇಕು ಅಂತ ಡಿಸೈನ್ ಕೊಟ್ಟು ಮಾಡಿಕೊಡ್ತಾರೆ. ಈ ಶಾಪು 2 ಫ್ಲೋರ್ ಇದೆ, ಕೆಳಗಡೆ 1 ಫ್ಲೋರು, ಮೇಲ್ಗಡೆ 1 ಫ್ಲೋರು. ಸೊ ಈ ಫ್ಲೋರಲ್ಲಿ ಎಲ್ಲ ಪರ್ಲ್ಸಿಂದೇ ಥಿಂಗ್ಸು ಮತ್ತು ಪರ್ಲ್ಸಲ್ಲಿ ಕಸ್ಟಮೈಸ್ ಆಗಿ ಮಾಡಿಕೊಡ್ತಾರೆ. ಆ್ಯಂಡ್ ಬೆಸ್ಟ್ ಏನು ಗೊತ್ತಾ, ನಾವು ಇಯರಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗೋದೇ ನಮಗೆ 400-500 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಯಾರಿಗಾರು ಗಿಫ್ಟ್ ತೊಗೊಂಡು ಹೋಗಬೇಕು, ಅಕ್ಕಂದರಿಗೆ, ಅಮ್ಮಂದರಿಗೆ ಅಥವಾ ನಮ್ಮ ರಿಲೇಟಿವ್ಸಿಗೆ, ಫ್ರೆಂಡ್ಸಿಗೆ ಅಂದಾಗ ಆರಾಮಾಗಿ ನಾವು ಗೋಲ್ಡ್ ಈ ಒಂದು ಪರ್ಲ್ ಇದನ್ನು ತೊಗೊಡ್ಬೋದು. ಅದು ಇದು ಕೊಡೋ ಬದಲು ಇದನ್ನು ತೊಗೊಂಡು ಹೋಗಿ ಕೊಟ್ಟರೆ ಒರಿಜಿನಲ್ ಮುತ್ತು ಕೊಟ್ಟಂಗೆ ಆಗುತ್ತೆ ಆ್ಯಂಡ್ ಅವ್ರು ಹಾಕೊಂಡಾಗೆಲ್ಲ ನಮ್ಮನ್ನು ನೆನೆಸ್ಕೊತಾರೆ ಖುಷಿಯಿಂದ. ಸೊ 1 ಎಳೆಯಿಂದ ಹಿಡಿದು 2 ಎಳೆ, 3 ಎಳೆ, ಹೀಗೆ ಸೈಜಸ್ಸು ಸಹಿತ ಅಷ್ಟೇ. ನಿಮಗೆ ಸೈಜಸ್ಸು ಡಿಫ್ರೆನ್ಸ್ ಇರುತ್ತೆ, ಸ್ಮಾಲ್ ಸೈಜಿಂದ ಹಿಡಿದು ದೊಡ್ಡ ಸೈಜ್ ತನಕನೂ ಇರುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇದರೊಳಗೆ ಗ್ರಾಮ್ ಲೆಕ್ಕದಲ್ಲಿ ಅವ್ರು ನಮಗೆ ತೂಕ ಹಾಕೋದು ಪರ್ಲ್ ವೇಟೇಜ್ ಮೇಲೆ. ಸೊ ನಿಮಗೆ ಪರ್ ಗ್ರಾಮ್ ಕಡಿಮೆದು ವೇಟೇಜ್ ಇರೋ ಪರ್ಲು ಇರುತ್ತೆ, ಜಾಸ್ತಿ ವೇಟೇಜ್ ಇರೋ ಪರ್ಲು ಇರುತ್ತೆ. ಡಿಪೆಂಡ್ಸ್ ಅಪಾನ್ ದಟ್ ಪ್ರೈಸಸ್ ಫಿಕ್ಸ್ ಆಗಿರುತ್ತೆ. ಸೊ ನಿಮಗೆ ನಾನು ಹಾಕ್ಕೊಂಡಿರೋ ಅಂಥದ್ದು 2 ಎಳೆ ಸರ್ ನನಗೆ ಒಂದು ಪ್ರೈಸಿಗೆ ಸಿಕ್ಕರೆ, ಅದೇ ಪರ್ಲ್ ವೇಟೇಜ್ ಕಡಿಮೆ ಇರೋವಂಥ ಪರ್ಲ್ ಹುಡುಕಿ ತೊಗೊಂಡಿದ್ರೆ, ಅಂದರೆ ಕಡಿಮೆ ವೇಟೇಜ್ ಇರೋವಂಥ ಗ್ರಾಮ್ಸ್ ಪರ್ ಗ್ರಾಮ್ 60 ಗ್ರಾಮ್ಸ್, ಈಗ ಹೇಗೆ ಮೈಸೂರು ಸಿಲ್ಕಲ್ಲೆಲ್ಲ 60 ಗ್ರಾಮ್ಸು 120 GM ಅಂತ ಹೇಗಿರುತ್ತೆ ಹಾಗೆ ಇಲ್ಲೂ ಸಹಿತ ಇರುತ್ತೆ. ಕಡಿಮೆ ಗ್ರೇಜಲ್ಲಿ ನಾವು ತೊಗೊಂಡ್ರೆ ಆಟೋಮೆಟಿಕಲಿ ಅದು ನಮಗೆ ಹಾಫ್ ಪ್ರೈಸು 50% ಕಡಿಮೆಯಲ್ಲಿ ಬರುತ್ತೆ, ಒಂದು ನಾರ್ಮಲ್ ಇರೋ ರೇಂಜ್ಗಿಂತನೂ. ಪರ್ಲ್ ನೆಕ್ಲೆಸ್ ಅಷ್ಟೇ ಅಲ್ಲ, ಆಕ್ಸರೀಸು ಸಹಿತ ಇರುತ್ತೆ. ನಿಮಗೆ ಬ್ರಾಸ್ಲೆಟ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು. ಸೊ ನೋಡ್ಬೋದು ನೀವು ಇಲ್ಲಿ ವೆರೈಟೀಸ್ ಎಲ್ಲ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂದರೆ ಎಲ್ಲದೂ ತೊಗೊಬಿಡೋಣ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಸೊ ಇವಾಗ ನಾನು ಹಿಂದಿನ ದಿನ ತೊಗೊಂಡು ಹೋಗಿರೋದ್ರಿಂದ ಇವಾಗ ನನ್ನ ಫ್ರೆಂಡಿಗೆ ನಾನು ಸರ್ಚ್ ಮಾಡ್ತಿದ್ದೀನಿ ಯಾವ್ದು ತೊಗೋಬೇಕು ಅಂತ ಹೇಳ್ಕೊಂಡು. ಅವ್ಳು ಈ ಥರ ನಾನು ತೊಗೊಂಡಿರೋ ರೀತಿಯಲ್ಲೇ ಬೇಕು ಅಂದಿದ್ಲು. ಸೊ ಹಾಗಾಗಿ ಅದರಲ್ಲೇ ವೆರೈಟೀಸ್ನ ತರಿಸ್ತಾ ಇರೋದು. ಸೊ ಇದು ನಾನು ತೊಗೊಂಡಿರೋ ರೀತಿಯಲ್ಲೇ ಒಂದು ವೆರೈಟೀಸ್ಗಳು
ಪರ್ಲ್ಸ್ ಸೈಜ್ಗಳು ಮಾತ್ರ ಡಿಫ್ರೆಂಟ್ ಇದೆ. ನಾನು ತೊಗೊಂಡಿರೋದು ರೋಸ್ ಪರ್ಲ್ ಅಂತ ಹೇಳ್ಕೊಂಡು, ಮಿಲ್ಕಿ ವೈಟ್ ಪರ್ಲು ಸಿಗುತ್ತೆ, ರೋಸ್ ಪರ್ಲು ಸಿಗುತ್ತೆ, ಸ್ವಲ್ಪ ಕಾಪರಿಶ್ ಪರ್ಲು ಸಿಗುತ್ತೆ. ನಾನು ಪಿಂಕಿಶ್ ಆಗಿರೋ ರೋಸ್ ಪರ್ಲೇ ತೊಗೊಂಡಿರೋದು. ಸೊ ಅವ್ರು ನಮಗೆ ವೇರ್ ಮಾಡೋಕ್ಕೂ ಕೊಡ್ತಾರೆ, ಹಾಕ್ಕೊಂಡು ನೋಡ್ಬೋದು ನಮಗೆ ಹೇಗೆ ಕಾಣಿಸುತ್ತೆ ಹೇಗಿಲ್ಲ ಅಂತ ಹೇಳ್ಕೊಂಡು. ಆ್ಯಂಡ್ ಪರ್ಲ್ ಶೇಪಲ್ಲೂ ಸಹಿತ ಡಿಫ್ರೆಂಟ್ ಶೇಪ್ ಇರುತ್ತೆ, ನೋಡ್ಬೋದು ನೀವಿಲ್ಲಿ. ಸೊ ಕಂಪ್ಲೀಟ್ಲಿ ರೌಂಡ್ ಶೇಪ್ ಒಂದಿರುತ್ತೆ, ಈ ಥರ ಒಂಥರ ಓವಲ್ ಶೇಪ್, ಒಂಥರ ಎಗ್ ಶೇಪ್ ಆ ಥರ ಶೇಪಲ್ಲೂ ಇರುತ್ತೆ. ಅದು ನನಗೆ ನೇಮ್ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ, ಬಟ್ ಡಿಫ್ರೆಂಟ್ ಶೇಪಲ್ಲಂತೂ ಇರುತ್ತೆ. ಸೊ ನಾವು ಈ ಬಂಗಾರ ಅದಕ್ಕೆಲ್ಲ ಹಾಕ್ಕೊಳೋದು ಈ ಥರ ಅಕ್ಕಿ ಶೇಪ್ ಅಂತ ಹೇಳ್ತಾರಲ್ಲ, ಗೋಧಿ ಶೇಪ್, ಆ ಶೇಪಲ್ಲಿ ಅದನ್ನು ಸಹಿತ ತೋರಿಸ್ತಾರೆ ಬೇಕು ಅಂದರೆ. ಎಲ್ಲ ಪ್ರೈಸ್ ರೇಂಜು ಗ್ರಾಮ್ ಮೇಲೆ ಲೆಕ್ಕದಲ್ಲಿ ಡಿಪೆಂಡ್ಸ್ ಆಗುತ್ತೆ. ನೀವು ಎಷ್ಟು ಗ್ರಾಮಿಂದು ಎಷ್ಟು ಎಳೆ ಬೇಕು ಅಂತ ಹೇಳ್ತಾರೆ, ಎಷ್ಟು ಸೈಜ್ ಬೇಕು, ಲೆಂತ್ ಬೇಕು ಅಂತ ಹೇಳ್ಕೊಂಡು ಡಿಪೆಂಡ್ಸ್ ಮಾಡಿ ತೊಗೋಬೋದು. ಇದು ನೋಡಿ ಪ್ಯೂರಾಗಿ ರೌಂಡ್ ಶೇಪಲ್ಲಿರೋವಂಥ ಸ್ಮಾಲ್ ಎಳೆ ಒಂದು ಪರ್ಲು. ಸೊ ಅದ್ರ ಜೊತೆಗೆ ಇಯರಿಂಗ್ಸು ಸಹಿತ ಮ್ಯಾಚ್ ಮಾಡಲಿಕ್ಕೆ ನಮಗೆ ಕೊಡ್ತಾರೆ, ಯಾವುದು ಬೇಕು ಯಾವುದಿಲ್ಲ ಅಂತ ಹೇಳ್ಕೊಂಡು. ಸೊ ನೋಡಿ ಇದು ಇಯರಿಂಗ್ಸ್ ನಮಗೆ ಇದ್ರ ಸ್ಟಾರ್ಟ್ ರೇಂಜಲ್ಲೇ ನಿಮಗೆ ಎಷ್ಟು ಒಂದು 800, 700, 600 ಸ್ಟಾರ್ಟ್ ಆಗುತ್ತೆ. ತುಂಬ ಕಡಿಮೆನೇ ಬೇಕು ಅಂತಂದರೆ 300, 350 ರುಪೀಸಿಗೂ ಇರುತ್ತೆ. ಸೊ ಇದೆಲ್ಲ ನಮಗೆ 1200 ಬೀಳುತ್ತೆ. ನನ್ನ 500 ರುಪೀಸ್ ಆಫ್ ಆಗಿರೋದು ನನಗೊಂದು 600 ಬೀಳುತ್ತೆ ಅಂದರೆ ಓಕೆ ತೊಗೋಬೋದು ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ಳು. ನಾನು ತೊಗೊಂಡಿರೋದ್ರಲ್ಲೇ ಒಂದು ಎಳೆದನ್ನು ಅವಳು ತೊಗೊಂಡ್ಳು, ಸಿಂಗಲ್ ಎಳೆ. ನಾನು ಡಬಲ್ ಎಳೆ ತೊಗೊಂಡಿದ್ದೀನಿ, ಸೇಮ್ ಟು ಸೇಮ್ ಪರ್ಲು. ಸಿಂಗಲ್ ಎಳೆ ತೊಗೊಂಡ್ರಿಂದ ಅವಳಿಗೆ ಕಾಸ್ಟ್ 4500 ಬೀಳ್ತು. ನನಗೆ ಡಬಲ್ ಎಳೆ ತೊಗೊಂಡ್ರಿಂದ ಸ್ವಲ್ಪ GM ಅಂದರೆ ಅದೇನಿದೆ ವೇಟೇಜ್ ಜಾಸ್ತಿ ಇರೋದ್ರಿಂದ ನನಗೆ 11500 ರುಪೀಸ್ ಬಿತ್ತು 2 ಎಳೆಗೆ. ಫೈನಲಿ ಪರ್ಲ್ ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇದು ಶಾಪಿನ ಹೆಸರು ದರ್ಪಣ್ ಮಂಗೇತ್ರಿ ಜ್ಯುವೆಲ್ರೀಸ್ ಅಂತ ಹೇಳ್ಕೊಂಡು. ಮಂಗೇತ್ರಿ ಅನ್ನೋದೇ ಬ್ರ್ಯಾಂಡ್ ಇದ್ರದ್ದು ಸಿನ್ಸ್ 1905. ಇದು ಒರಿಜಿನಲ್ ಬ್ರ್ಯಾಂಡ್ಸು. ಇವಾಗ ನಮಗೆ ಹೇಗೆ ಕೆಲವೊಂದರೊಳಗಡೆ ಬ್ರ್ಯಾಂಡ್ ಅಂತಲೇ ಇರುತ್ತಲ್ವ, ಸೊ ಆ ಥರ ಬ್ರಾಂಚಸ್ ಎಲ್ಲ ಈಗ ಮೆಕ್ಡೊನಾಲ್ಡ್ಸು, ಪಿಜ್ಜಾ ಹಟ್ ಹೇಗಿರುತ್ತೆ ಹಾಗೆ ಇದು ಮಂಗೇತ್ರಿ ಅಂತ ಬ್ರ್ಯಾಂಡ್ಸು. ಇದರಿಂದ ಬ್ರಾಂಚಸ್ಸು ನಿಮಗೆ ಎಲ್ಲೇ ಏರಿಯಾದಲ್ಲೂ ಇರುತ್ತೆ. ಸೊ ನೀವು ಯಾವ ಏರಿಯಾದಲ್ಲಿ ಶಾಪಿಂಗ್ ಅಥವಾ ಟೂರಿಸ್ಟ್ ಪ್ಲೇಸಲ್ಲಿ ಹೋಗಿರ್ತೀವಿ, ನೀವು ಅಲ್ಲಿ ದರ್ಪಣ್ ಮಂಗೇತ್ರಿ ಅಂತ ನಿಯರ್ ಬೈ ಹುಡುಕಿದ್ರೆ ನಿಮಗೆ ಸಿಗುತ್ತೆ. ಸೊ ನೀವು ಅಲ್ಲಿ ಹೋಗಿ ತೊಗೊಂಡ್ರೆ ನಿಮ್ಗೆ ಒರಿಜಿನಲ್ ಮುತ್ತೆ ಸಿಗುತ್ತೆ. ಸೊ ಅವ್ರು ಯಾಕೆ ಇಲ್ಲೇ ತೊಗೋಬೇಕು ಅಂತ ಹೇಳ್ತೀನಿ ಅಂದರೆ, ಅವ್ರು ನಮಗೆ ಇದ್ರ ಜೊತೆ ನಾವು ತೊಗೊಂಡಿರೋ ಪರ್ಲ್ಸ್ ಎಷ್ಟು ಗ್ರಾಮ್ ಇರುತ್ತೆ ಅದ್ರ ತಕ್ಕಂಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಅದು ನಮಗೆ ಮತ್ತೆ ರೀಸೇಲ್ ವ್ಯಾಲ್ಯೂ ಸಹಿತ ಸಿಗುತ್ತೆ. ಇಲ್ಲಿ ತೊಗೊಂಡ್ರೆ ನಮಗೆ ರೀಸೇಲ್ ವ್ಯಾಲ್ಯೂ ಇರುತ್ತೆ. ಅದಕ್ಕೋಸ್ಕರ ಈಗ ಹೇಗೆ ಗೋಲ್ಡ್ ಆ್ಯಂಡ್ ಡೈಮಂಡ್ಸಿಗೆಲ್ಲ ಕೊಡ್ತಾರಲ್ಲ ಒಂದು ಕಾರ್ಡು, ಹಾಗೆ ಪರ್ಲ್ಸಿಗೂ ಸಹಿತ ಈ ಕಾರ್ಡ್ ಕೊಡ್ತಾರೆ. ಫೈನಲಿ ನಾವು ತಗೊಂಡು ದರ್ಪಣ್ ಮಂಗೇತ್ರಿ ಪರ್ಲ್ಸ್, ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್. ಇಲ್ಲಿ ಒರಿಜಿನಲ್ ಜೆಮ್ಸು ಸಹಿತ ಸಿಗುತ್ತೆ, ಓನ್ಲಿ ಪರ್ಲ್ಸ್ ಅಷ್ಟೇ ಅಲ್ಲ, ಒರಿಜಿನಲ್ ಆಗಿರೋ ಪ್ರತಿಯೊಂದು ಹವಳ ಮುತ್ತು ಎಲ್ಲದೂ ಸಹಿತ ವೆರೈಟೀಸು ಈ ಒಂದು ಶಾಪಲ್ಲಿ ಸಿಗುತ್ತೆ. ಇದನ್ನು ನನಗೆ ಆ ಅಂಗಡಿಯವ್ರು ಪ್ರಮೋಷನ್ ಮಾಡಲಿಕ್ಕೆ ಹೇಳೇ ಇಲ್ಲ. ಸೊ ಕನ್ಫ್ಯೂಷನ್ ಆಗಿಬಿಡಿ, ಯಾಕೆಂದರೆ ನಾನು ತೊಗೊಂಡಾದ್ಮೇಲೆ ನನ್ನ ಫ್ರೆಂಡು ಬೇಕು ಅಂತ ಹೇಳಿದಾಗ ಅವಾಗ ಅನಿಸ್ತು ಇದು ಜನಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನನೇ ನನಗೆ ಆವತ್ತಿನ ದಿನ ಹಾಕಿದ ಒಂದು ಸ್ಟೇಟಸ್ಸಿಗೆ ತುಂಬ ಎಂಕ್ವೈರೀಸ್ ಬಂತು. ಸೊ ಒಂದು ವ್ಲಾಗೇ ಮಾಡಿಬಿಡೋಣ, ನೆಕ್ಸ್ಟ್ ಟೈಮ್ ಯಾರೇ ಹೈದ್ರಾಬಾದಿಗೆ ಟ್ರಿಪ್ಪಿಗೆ ಬರಲಿ, ಯಾರಾದರೂ ಹೋದರೂ ಸಹಿತ ತೊಗೊಂಬರ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಕಿರೋದು. ಆ ಅಂಗಡಿಯವರಂತೂ ನನಗೆ ಪ್ರಮೋಷನ್ ಮಾಡ್ಲಿಕ್ಕೆ ₹1 ಕೊಟ್ಟಿಲ್ಲ, ಸೊ ಡಿಸ್ಕೌಂಟು ಕೊಟ್ಟಿಲ್ಲ. ಇಟ್ಸ್ ಮೈ ಓನ್ ಪರ್ಸ್ನಲ್ ಆಗಿ ನಾವು ಶಾಪಿಂಗ್ ಮಾಡಿರೋವಂಥ ವ್ಲಾಗ್ ಇದು. ಇವಾಗ ನಾವು ಇನ್ನೊಂದು ಸೆಕೆಂಡ್ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ಇವ್ರ ಬಿಗ್ ಬ್ರದರ್ ಮನೆಗೆ. ಇಷ್ಟು ದಿನ ಇದ್ದಿದ್ದು ನಾವು ಮಿಡಲ್ ಬ್ರದರ್ ಕಡೆ, ಆ ಕಡೆ ಹೈಟೆಕ್ ಸಿಟಿ ಕಡೆ. ಇವಾಗ ನಾವು ರಾಮಂತಪುರ ಮನೆ ಕಡೆ ಹೋದ್ವಿ. ಸೊ ಅಲ್ಲಿ 1-2 ದಿನ 3 ಡೇಸ್ ಇದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಸೊ ನನ್ನ ಮಗಳು ಅಲ್ಲಿರೋ ಇಬ್ಬರು ಅಣ್ಣನ ಜೊತೆ ಆರಾಮ್ಸಕ್ಕೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ಇದೊಂದು ಬ್ಯೂಟಿಫುಲ್ ಆಗಿರೋ ಮೆಮೊರಿ ಹೈದರಾಬಾದಲ್ಲಿ. ಸೊ ಅವ್ರ ಅಣ್ಣ ಗಿಟಾರ್ ಬಾರಿಸ್ತಾ ಇದ್ರೆ ಅವಳು ಆರಾಮಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವ್ಳು ಮುಂದೊಂದಿನ ಈ ವ್ಲಾಗ್ನ ನೋಡಿದಾಗ ಇದು ನೆನಪಿರಲಿ ಅಂತ ಹೇಳ್ಕೊಂಡು ಹೈದರಾಬಾದ್ ವ್ಲಾಗಲ್ಲಿ ಇದನ್ನು ಸೇರಿಸಿದ್ದೀನಿ.
ಇದಾದಮೇಲೆ ನಾನು ಹೈದರಾಬಾದ್ ಬಂದರೆ ಈ ಒಂದು ದೇವಸ್ಥಾನನ ಮಿಸ್ ಮಾಡಲ್ಲ ವಿಸಿಟ್ ಮಾಡೋದು. ಯಾಕೆ ಅಂದರೆ ಇಲ್ಲಿಂದನೇ ನನ್ನನ್ನು ಸಾಯಿಬಾಬಾನ ಕಂಡುಕೊಂಡಿದ್ದು. ಹಾಗಾಗಿ ಇದು ನನ್ನ ಫಸ್ಟ್ ಕ್ರಶ್ ಅಂತ ಹೇಳ್ತಾರಲ್ಲ, ಈ ಟೆಂಪಲು. ಸೊ ಈ ಟೆಂಪಲ್ಗೆ ವಿಸಿಟ್ ಮಾಡ್ಕೊಂಡ್ವಿ ಒಂದಿನ ಹೋಗಿ. ನೆಕ್ಸ್ಟು ಇದು ನಮ್ಮ ಮನೆ ಹತ್ರನೇ, ಅಂದರೆ ಹೈದರಾಬಾದ್ ಮನೆ ಹತ್ರನೇ ಇರುವಂಥ ಟೆಂಪಲು. ಇಲ್ಲಿ ಮಾರ್ನಿಂಗ್ 5:30ಗೆ ಡೈಲಿ ನಮ್ಮತ್ತೆ ಹೋಗಿ ಪೂಜೆ ಮಾಡ್ತಾರೆ. ಸೊ ಈ ಟೆಂಪಲ್ಗೂ ಸಹಿತ ನಾವು ಬಂದು ವಿಸಿಟ್ ಮಾಡ್ಕೊಂಡ್ವಿ ಈ ಸಲ. ಇಲ್ಲೊಂದು ಮುದ್ದಾದ ದನ ಇದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ನಮ್ಮ ಅತ್ತೆನೇ ಹೆಸರಿಟ್ಟಿದ್ದಾರೆ ಗೌರಿ ಅಂತ ಹೇಳ್ಕೊಂಡು, ಕ್ಯೂಟಾಗಿದೆ. ಸೊ ಅದು ನಮ್ಮ ಅತ್ತೆ ಬರಲಿಕ್ಕೂ ಈ ಕಡೆ ಬಂದು ಮಾತಾಡ್ಸತ್ತೆ. ಆ ಮೆಮೊರಿ ನೋಡೋಕ್ಕೆ ತುಂಬ ಖುಷಿ ಆಯಿತು ನನಗೆ. ನೋಡಿ ಅದು ಹೆಂಗೆ ಸರ್ಕೊಂಡು ಬಂತು ಅಂತ ಹೇಳ್ಕೊಂಡು ಕ್ಯೂಟಾಗಿ ಬಂದು ಊಟ ತಿನ್ನತ್ತೆ. ನಮ್ಮ ಅತ್ತೆ ಕೈಯಲ್ಲಿ ಈ ಕಲ್ಲು ಸಕ್ಕರೆ ಎಲ್ಲ ಇಟ್ಕೊಂಡಿರ್ತಾರೆ, ಅದನ್ನು ತಿನ್ನತ್ತೆ. ಸೊ ಫೈನಲಿ 7 to 8 days ಆಗಿತ್ತೇನೋ ಹೈದರಾಬಾದಿಗೆ ಹೋಗಿ. ಅಲ್ಲಿಂದ ನಮ್ಮ ಜರ್ನಿ ವಾಪಸ್ ಸಾಗರಕ್ಕೆ ಬಂದ್ವಿ. ಸೊ ಸಾಗರದಲ್ಲಿ ಬರ್ತಿದ್ದಂಗೆ ನಮ್ಮ ಹೊಸ ಕಾರಲ್ಲಿ ನಾವು ಇಲ್ಲೇ ಬಿಟ್ಟು ಹೋಗಿದ್ವಿ, ಅಂದರೆ ಶಾರದಾ ಡ್ರೈವಿಂಗ್ ಸ್ಕೂಲ್ ಹತ್ರನೇ ನಮ್ಮ ಕಾರ್ನ. ಸೊ ಅಲ್ಲಿಂದ ನಾವು ತಗೊಂಡು ಮನೆ ಕಡೆ ಪ್ರಯಾಣ ಮಾಡಿದ್ವಿ. ಸೊ ಇದು ನಾನು ತೊಗೊಂಡಿರೋವಂಥ ಪರ್ಲ್ ನೆಕ್ಲೆಸ್ಸು, ರೋಸ್ ಕಲರ್ ಅಂದರೆ ರೋಸ್ ಪರ್ಲ್ನು ಕಂಪ್ಲೀಟ್ಲಿ ರೌಂಡ್ ಶೇಪಲ್ಲಿರುವಂಥದ್ದನ್ನು 2 ಎಳೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನನಗೆ ಕಾಸ್ಟ್ ಆಗಿರೋದು 11,500. ಸೊ ಅದ್ರ ಜೊತೆಗೆ ಒಂದು ಮುತ್ತಿಂದು ಒಂದು ಇಯರಿಂಗು ಸಹಿತ ಸ್ಟಡ್ ಅದೇ ಥರ ಸೇಮ್ ಟು ಸೇಮ್ ಕಾಂಬಿನೇಷನಲ್ಲಿ ತೊಗೊಂಡು ಬಂದಿರೋದು. ಸೊ ಇಲ್ಲಿಗೆ ನನ್ನ ಹೈದರಾಬಾದ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವರ್ಷ ಹೋದಾಗ ಮತ್ತೊಂದು ಹೊಸದಾಗಿರೋ ಒಂದು ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಸೊ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಹೇಗಿತ್ತು ಈ ವ್ಲಾಗು ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೂ ಕೇಳಿ. ಸೊ ನಿಮ್ಮ ಕಮೆಂಟ್ಸು, ನಿಮ್ಮ ಶೇರು ತುಂಬ ಇಂಪಾರ್ಟೆಂಟ್ ನನಗೆ. ಯಾಕೆಂದರೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ನನಗೆ ಹುರುಪು ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.